ಆಮೇಲೆ ಸುಮಾರು ಜನ ಹೇಳ್ತಾ ಇದ್ರು ನಾವು ಯಾವುದು ಪಬ್ಲಿಕ್ ಪ್ರಾಪರ್ಟಿ ಮೇಲೆ ಹಾಕ್ತಾ ಇಲ್ಲ, ಪ್ರೈವೇಟ್ ಪ್ರಾಪರ್ಟಿ, ಅದು ವಿತ್ ಅವ್ರ ಕನ್ಸೆಂಟು. ಅವರು ಆ ಬಂಜಿ ಕಾರ್ಡ್ನ ನೋಡಿ ಈ ಥರ ಸಿಕ್ಸ್ಬಿಟ್ಟು ಹಳೆ ಕಾಲದಲ್ಲಿ ಸೀರೆಯಿಂದ ಏನೋ ಕಳಿಸ್ತಿದ್ರಂತೆ ಅವಾಗ. ಫೋಟೋ ನಮಗೆ ಗಿಫ್ಟ್ ಕೊಡ್ತಾ ಇದ್ದಾರೆ, ಗಾಡಿ ಕಟ್ಕೊಳ್ಳೋದು. ಇಷ್ಟು ಹೇಳ್ತಾ ಇಲ್ಲಿಂದ ನಮ್ಮ ಪ್ರಯಾಣನ ಇವಾಗ ಕಂಟಿನ್ಯೂ ಮಾಡ್ತೀವಿ. ವಿಂಟರ್ ಮೇ ಆಯೇಗ ನೆಕ್ಸ್ಟ್ ಇಯರ್. ಓಕೆ, ಥ್ಯಾಂಕ್ ಯು ಭಯ್ಯ. ಪಿಟಿ ವ್ಯಾಲಿಗೆ ಬಂದಿದ್ದೀವಿ ಅಂತ ಗುರ್ತಿಗೆ ಒಂದು ಮ್ಯಾಗ್ನೆಟ್ ಸ್ಟಿಕ್ಕರು. ಕಿತ್ನವು ಮೇಡಮ್? 950 950 ರೂಪಾಯಿಗೆ ಪರ್ಚೇಸ್ ಆಗಿದೆ. ನೋಡಿ ಗಟ್ಟಿ ಆಗ್ಬಿಟ್ಟೈತೆ ನೋಡಿ, ಹಿಂಗೆ ತೆಗೆದ್ರೆ ಬರುತ್ತೆ ರವೆ 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 ಥರ. ನಮಸ್ಕಾರ KKF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಬಂದ್ಬಿಟ್ಟು ನಮ್ಮ ಟ್ರಿಪ್ಪಿನ ಹನ್ನೊಂದ ಎಷ್ಟನೇದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದಷ್ಟು ದಿನ. ಇವತ್ತು ಆಕ್ಚುಲಿ ಯುಗಾದಿ, ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಮತ್ತು ನಮ್ಮ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ಕೊಳ್ತಾ ಇವತ್ತು ನಮ್ಮ ಪ್ಲಾನು, ನಮ್ಮ ಜರ್ನಿ ಎಲ್ಲಿಂದ ಶುರು ಆಗುತ್ತೆ ಅಂತಂದ್ರೆ, ನಾವು ನಿನ್ನೆ ಬಂದು ಇಲ್ಲಿ ನಿಯಾಂಗ್ ಮಾ ಅನ್ನೋ ಒಂದು ಹೋಮ್ ಸ್ಟೇ ನಲ್ಲಿ ಹಾಲ್ಟ್ ಆಗಿದ್ವಿ. ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ. ಇಲ್ಲಿಗೆ ಪಯಣ ಎಲ್ಲಿಗೆ ಹೋಗ್ತೀವಿ ಅಂತಂದ್ರೆ, ಒಂದು ಹಿಕ್ಕಿಂ ಪೋಸ್ಟ್ ಆಫೀಸು ಮತ್ತು ಇನ್ನೊಂದು ಹೈಯೆಸ್ಟ್ ಅಲ್ಲಿ ಇರ್ತಕ್ಕಂಥ ಒಂದು ವಿಲೇಜ್ ಇದೆಯಂತೆ. ಅದನ್ನ ನೋಡ್ಕೊಂಡು ಸೀದಾ ಇಲ್ಲಿಂದ ರಾಂಪುರ ಒಂದು 220 ಕಿಲೋಮೀಟರ್ ಒಂದು ಸ್ಟ್ರೆಚಲ್ಲಿ ಹೊಡೆಯೋಣ ಅಂತ ಅನ್ಕೊಂಡಿದ್ದೀವಿ. ಅದರ ದೇವರನ್ನೇ ಆಗಲ್ಲ, ಅದು ನಮಗೂ ಗೊತ್ತು. ಬಟ್ ಅಟ್ಲೀಸ್ಟ್ ಎಷ್ಟಾಗುತ್ತೋ ಅಷ್ಟೊಂದು ಟ್ರೈ ಮಾಡಿ ಅಲ್ಲೆಲ್ಲ ಒಂದು ಕಡೆ ಆಲ್ಟ್ ಆಗ್ತೀವಿ. ಸೊ ಆಮೇಲೆ ನಂದೇನು ಅಂತಂದರೆ, ಈಗ ನೆಕ್ಸ್ಟ್ ನನ್ನ ಟ್ರಿಪ್ಪು ಮತ್ತೆ ಈಗ ನಾನು ಅಣ್ಣ ಇಬ್ಬರು ಸಪ್ರೇಟ್ ಆಗ್ತಾ ಇದ್ದೀವಿ. ಸೊ ನಾನು ಲಡಾಖ್ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸೊ ಅದು ರಾಮಪುರದಲ್ಲಿ ಹೋಗಿ ಡಿಸೈಡ್ ಮಾಡ್ತೀವಿ. ಸೊ ಅಲ್ಲಿಗೆ ಹೋದ್ಮೇಲೆ ಅದೇನಾಗುತ್ತೆ ಎತ್ತಾಗುತ್ತೆ ಎಲ್ಲ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ಜರ್ನಿನ ನಾವೀಗ ಶುರು ಮಾಡುವ. ನೋಡಿ, ಇವಾಗ ಲಗೇಜ್ನೆಲ್ಲ ಆಲ್ರೆಡಿ ಬಾಕ್ಸು ಇವೆಲ್ಲ ಪ್ಯಾಕ್ ಮಾಡಾಯಿತು. ನಮ್ಗೆ ಮೇಜರ್ ಕಷ್ಟ ಏನು ಅಂತಂದರೆ, ಈ ಲಗೇಜ್ಗಳನ್ನ ಒಂದ್ಸಲ ಡಿಟ್ಯಾಚ್ ಮಾಡೋದು, ತಗೊಂಡೋಗಿ ರೂಮ್ಗೆ ಇಡೋದು, ಮತ್ತು ರೂಮಿಂದ ತಗೊಂಬರೋದು, ಮತ್ತು ಗಾಡಿಗೆ ಇಡೋದು. ಇದೇ ದೊಡ್ಡ ಸಮಸ್ಯೆ. ಅದಕ್ಕೊಂದು ಜುಗಾಡ್ ಐಡಿಯಾ ಕಂಡುಹಿಡ್ದಿದ್ದೀವಿ. ನೋಡಿ ಈಗ ತೋರಿಸ್ತೀನಿ. ಅಲ್ಲಿ ನೋಡಿ, ಅಲ್ಲಿ ಏನು ಮಾಡಿದ್ದೀವಿ ಗೊತ್ತಾ? ಬಂಜಿ ಕಾರ್ಡ್ ಇದೆಯಲ್ಲ, ಆ ಬಂಜಿ ಕಾರ್ಡ್ನ ನೋಡಿ ಈ ಥರ ಸಿಕ್ಸ್ಬಿಟ್ಟು ಹಳೆ ಕಾಲದಲ್ಲಿ ಸೀರೆಯಿಂದ ಏನೋ ಕಳಿಸ್ತಿದ್ರಂತೆ ಅವಾಗ, ಆ ಥರ ಮಾಡ್ತಾಯಿದ್ವಿ ಇವಾಗ. ನೋಡಿ ಇಲ್ಲಿ ಎಂತೆಂಥ ಐಡಿಯಾಗಳು ಬರ್ತವೆ ನೋಡಿ. ಮನುಷ್ಯಂಗೆ ಕಷ್ಟ ಅನ್ನೋದು ಬಂದಾಗ ಏನಾದರೂ ಒಂದು ಇನ್ವೆನ್ಷನ್ ಹುಡುಕ್ತಾನೆ ಅನ್ನೋದಕ್ಕೆ ಇದೊಂದೇ ಉದಾಹರಣೆ. ಕಾಟ್ಲೆ ಅಲ್ವಾ? ಈ ಥರ ಏನಾದ್ರು ಟ್ರೈ ಮಾಡ್ತಾ ಇರಬೇಕು, ಸುಮ್ಮನೆ ಇರಬಾರ್ದು. ಏನೋ ಒಂದು ಯೋಚನೆ ಮಾಡ್ತಾ ಇತ್ತು ಅಂತಂದರೆ ದೇವ್ರು ಏನಾದ್ರು ಒಂದು ದಾರಿ ತೋರಿಸ್ತಾನೆ ಅನ್ನೋದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಇದು. ಇವಾಗ ಪ್ಯಾಕಿಂಗ್ ಎಲ್ಲ ಮುಗೀತು. ಜಸ್ಟ್ ಇವಾಗ ಇನ್ನೇನು ತಿಂಡಿ ಮಾಡ್ಕೋತೀವಿ, ಇಲ್ಲಿಂದ ಸೀದಾ ಹೊರಡ್ತೀವಿ. ಒಳ್ಳೆ ಹೋಮ್ ಸ್ಟೇ ಅಂತಲೇ ಹೇಳ್ಬೋದು. ಅದು ಹೋಮ್ ಸ್ಟೇ ಲಾಡ್ಜ್ ಏನೋ ಒಂದು ಚೆನ್ನಾಗೇ ನೋಡ್ಕೋತಾರೆ, ಏನು ತೊಂದರೆ ಏನಿಲ್ಲ. ಇಲ್ಲೇ ತಿಂಡಿ ಊಟನೂ ಕೂಡ ಸಿಗುತ್ತೆ. ಮತ್ತು ಕಾಜಾ ಸಿಟಿ ಒಳಗಡೆನೇ ಇದೆ, ನೀವು ದೂರ ಹೋಗೋ ಅವಶ್ಯಕತೆ ಇಲ್ಲ. ಇದ್ರ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಒಂದ್ಸಲ ಬಂದು ನೀವು ಟ್ರೈ ಮಾಡಿ. ಜೊತೆಗೆ ಏನು ಅಂತಂದರೆ ನೋಡಿ, ಇಲ್ಲಿ ನಿಮ್ಗೆ ಇಲ್ಲಿ ನಿಂತ್ಕೊಂತು ಅಂತಂದರೆ ಸುತ್ತಮುತ್ತ ಹಿಮ, ಗುಡ್ಡ, ಪರ್ವತ ಎಲ್ಲ ಕಾಣಿಸುತ್ತೆ. ಇಲ್ಲಿ ನೋಡಿ, ರೂಮ್ ಮುಂದೆನೇ, ಲಾಡ್ಜ್ ಮುಂದೆನೇ ನೋಡಿ ಹಿಮ ಹೆಂಗೆ ಕಟ್ಟಿದೆ ಅಂತ. ಆಲ್ಮೋಸ್ಟ್ ನಾವು ಹೋಗಿದ್ದು ಎಲ್ಲ ಜಾಗಗಳನ್ನು ಮಂಜಿತ್ತೇ ಇತ್ತು. ಸೊ ಮಂಜೆಲ್ಲೂ ಮಿಸ್ ಆಗಿಲ್ಲ. ಚಟು ಆಗಿದೆ. ನಮ್ಮ ಬೈಕಲ್ಲಿ ಯೂಟ್ಯೂಬ್ ಸ್ಟಿಕ್ಕರ್ ಇತ್ತಲ್ಲ, ಅದನ್ನು ನೋಡ್ಬಿಟ್ಟು ನಮ್ಮ ಚೋಟು ಬಂದ. ಚೋಟು आपका नाम? ಕುನ್ಸಲ್. ಕಿತ್ನಾ ಕ್ಲಾಸ್ में ಸ್ಟಡಿ कर रहे हैं? 5th स्टैंडर्ड में. ठीक है. ಸೊ ಇವರು ಬಂದು ನಮ್ಗೆ ಇಲ್ಲೇ ಸಿಕ್ಕಿದ್ರು. ಇಲ್ಲೇ ಸಿಕ್ಕಿ ಹಂಗೆ ಪಾಪ ನಮಗೆ ಸಬ್ಸ್ಕ್ರೈಬರ್ ವಿತ್ ನನಗೆ ಫ್ಯಾನ್ ಆಗಿಬಿಟ್ರು ಇವರು. ಸೊ ಖುಷಿ ಆಯಿತು ಜೊತೆ ಮಾತಾಡಿ. ಆಲ್ಮೋಸ್ಟು ಹಿಮಾಚಲ್ ಪ್ರದೇಶದಲ್ಲಿ ನೀವು ಬಂತು ಅಂತಂದರೆ ಜನ ತುಂಬ ಹಂಬಲ್ ಆಗಿದ್ದಾರೆ, ಪ್ರೀತಿಯಿಂದ. ನೀವು ನಗಾಡೋದು ನೋಡಿದ್ರೆ ಸಾಕು, ಒಂದ್ಸಲ ನೀವು ನಕ್ಕರೆ ಸಾಕು, ಅವರು ರಿಟರ್ನ್ ಆರಾಮಾಗಿ ನಗಾಡ್ತಾರೆ, ತುಂಬ ಪ್ರೀತಿಯಾಗಿ ಮಾತಾಡ್ತಾರೆ. ನನಗಾಗಿದ್ದು ಎಕ್ಸ್ಪೀರಿಯೆನ್ಸು. ಸೊ ಇಷ್ಟು ಹೇಳ್ತಾ ಬಾಯ್ ಚೋಟು. ಆಯೇಗ. ಥ್ಯಾಂಕ್ ಯು ಸೊ ಮಚ್. ಚೋಟು ನಮಗೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಗಾಡಿ ಕಟ್ಕೊಳ್ಳೋದು. ಪೆಟ್ರೋಲು ಬೇಡ, ವುಡ್ ತಗೋಣ. ಓಕೆ, ಎಷ್ಟು ಕೇಳಿ ಇದನ್ನೇ ಒಂದು ತಗೊಳ್ಳೋಣ. ಕಿತ್ನಾ ಬೈ ಇಸ್ಕೋ ಕಿತ್ನಾ? ಅದು ಅಲ್ಲಿ ತಗೋಣ ಬಿಡು, ನಾವು ಗಿಫ್ಟ್ ಆಗಿ ಕೊಟ್ಟಿರೋದು. ಓಕೆ. ಸೊ ನೋಡಿ, ಇದನ್ನು ಗಿಫ್ಟ್ ಕೊಟ್ಟಿದ್ದಾರೆ. ತಗೊಳ್ಳೋಣ. ಇಷ್ಟು ಹೇಳ್ತಾ ಇಲ್ಲಿಂದ ನಮ್ಮ ಪ್ರಯಾಣನ ಇವಾಗ ಕಂಟಿನ್ಯೂ ಮಾಡ್ತೀವಿ. ಫೈನಲಿ ಪ್ಯಾಕಿಂಗು, ತಿಂಡಿ ಎಲ್ಲ ಮುಗೀತು. ಏನು ಹೊಡ್ತಾ ಇದ್ದೀವಿ ನೋಡಿ. ಮಾಮೂಲಿ ನಂದು ಇದು ಗ್ಲೌಸು ಅದಾಗಲಿಲ್ಲ, ಯಾಕಂದರೆ ಇಲ್ಲಿ ಚಳಿಗೆ ತಡಿತಾ ಇಲ್ಲ. ಹಂಗಾಗಿ ಇದೊಂದು ಯಾವುದೋ ಇಲ್ಲೇ ಲೋಕಲ್ ಗ್ಲೌಸ್ ಒಂದು ತಗೊಂಡೆ 200 ರೂಪಾಯಿಗೆ. ಆಲ್ ಸೆಟ್ ರೆಡಿಗೋ. ನೆನ್ನೆ ಸ್ಟ್ಯಾಂಡು ರೆಡಿ ಮಾಡಿಸಿದ್ದೀನಿ, ಟೆನ್ಷನ್ ಏನಿಲ್ಲ. ಈಗ ಗಾಡಿ ಆರಾಮಾಗಿ ನಿಂತ್ಕೊಳ್ಳುತ್ತೆ. ಟಾಕ ಹೊಡಿಸಿದ್ದೀನಿ ಒಂದು. ಇಷ್ಟು ಹೇಳ್ತಾ ಬನ್ನಿ ಇವಾಗ ನಮ್ಮ ಇವತ್ತಿನ ಯುಗಾದಿ ಹಬ್ಬದ ಜರ್ನಿಯನ್ನು ಶುರು ಮಾಡುವ. ಓಕೆ, ठीक है भाई, आएगा. थैंक यू सो मच. ಒಳ್ಳೆ ಜನ. आप बहुत अच्छा लोग है भाई. नेक्स्ट ईयर यही आएगा. मेरे को बहुत सेटिस्फाई होगा. हाँ, विंटर में आएगा. ठीक है. आप हिमाचल लोग बहुत अच्छा लोग है.
बहुत प्यार करेगा आप लोग. मैं अभी कंपेयर करेगा ना अदर स्टेट के लिए, आप लोग बहुत प्यार से बात करेगा. इधर टच हो गया. थैंक यू, लव यू, बाय. हाँ, ವಿಂಟರ್ ಮೇ ಆಯೇಗಾ ನೆಕ್ಸ್ಟ್ ಇಯರ್. ಹಾಂ, ಓಕೆ, ಥ್ಯಾಂಕ್ ಯು ಭಯ್ಯ. ತುಂಬ ಒಳ್ಳೆ ಜನ, ಸುಮ್ಮನೆ ಹೇಳೋದಲ್ಲ, ಸಿಕ್ಕಾಬಟ್ಟೆ ಒಳ್ಳೆ ಜನ. ಹೆವಿ ಪ್ರೀತಿಯಿಂದ ಮಾತಾಡ್ಸೋದು ಅವೆಲ್ಲ ಸಖತ್ತಾಗೈತೆ. ಸೊ ಇವತ್ತು ನಮ್ಮ ಕಿಲೋಮೀಟ್ರನ್ನ 0 ಮಾಡ್ಕೊಳ್ಳೋಣ. ಇವತ್ತು ಎಷ್ಟು ಹೊಡೆದಿದ್ದೀನಿ ಅನ್ನೋ ಲೆಕ್ಕ ಸಿಗಲಿ ಅಲ್ವಾ. ಓಕೆ, ಡನ್ ಅಂಡ್ ಡಸ್ಟೆಡ್. ನೋಡಿ ಇಷ್ಟು ಬಿಸಿಲು ಹೊಡಿತೈತೆ, ಆದರೂ ಎಷ್ಟೊಂದು ಚಳಿ ಹೊಡಿತಿದೆ ಅಂತಂದರೆ ನಡುಗಿಸೈತೆ. ಕಾಲು ಕೈ ಎಲ್ಲ ಥಂಡಿ ಆಗ್ಬಿಟ್ಟೈತೆ. ದಟ್ ಈಸ್ ಹಿಮಾಚಲ ಪ್ರದೇಶ. ಬಣ್ಣ ಬನ್ನಿ, ಇದರ ಜನ. ಓಕೆ, ಬೆಳಗ್ಗೆ ಒಳ್ಳೆ ದೃಶ್ಯ ಇದು ನೋಡ್ತಾ ಹೋಗ್ತಾಯಿತ್ತು ಅಂತಂದರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ. ಸೊ ನಾಳೆಯಿಂದ ನಾನು ಒಬ್ಬನೇ ಜರ್ನಿ ಶುರು ಮಾಡ್ತೀನಿ. ಸೊ ಆ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೋ ಗೊತ್ತಿಲ್ಲ. ನನಗೆ ಅಭ್ಯಾಸ ಇದೆ ಒಬ್ಬೊಬ್ಬನೇ ಓಡಾಡಿ, ಏನು ಟೆನ್ಷನ್ ಏನಿಲ್ಲ. ಸೊ ಹಂಗಾಗಿ ಅದೇನು ದೊಡ್ಡ ಮ್ಯಾಟ್ರ್ ಆಗೋಲ್ಲ ಅಂತ ಅಂದ್ಕೊತೀನಿ. ಬಟ್ ಆದರೂ ಕಂಪ್ನಿ ಒಬ್ರು ಇದ್ದಾಗ ಏನೋ ಒಂದು ಧೈರ್ಯ ಇತ್ತು. ನಾವು ಅವ್ರಿಗೆ ವೆಯ್ಟ್ ಮಾಡ್ತಿದ್ವಿ, ಅವ್ರಾಗ ಮುಂದೆ ಅವರು ನಮಗೆ ವೆಯ್ಟ್ ಮಾಡ್ತಾಯಿದ್ರು. ಸೊ ಈಗ ಇಲ್ಲ, ನಾನು ಒಬ್ಬನೇ ಇಂಡಿಪೆಂಡೆಂಟಾಗಿ ಹೋಗ್ತಾ ಇರಬೇಕು. ನಾನೊಬ್ಬನೇ ಡೆಸ್ಟಿನೇಷನ್ ಹಾಕೊಬೇಕು. ಇಲ್ಲಿ ಅಭಿಪ್ರಾಯಗಳು ಅನಿಸಿಕೆಗಳು ಇಲ್ಲ, ಒಂದೇ ಒಂದು ತೀರ್ಮಾನ. ಆ ತೀರ್ಮಾನದ ನಡುವೆ ಪಯಣ, ಜರ್ನಿ ಅಷ್ಟೇ ಮುಂದಕ್ಕೆ ಹೋಗ್ತಾ ಇರಬೇಕು. ಇನ್ನೂ ಏನೇನೆಲ್ಲ ಆಗುತ್ತೆ ನಮ್ಮ ಈ ಒಂದು ಟ್ರಿಪ್ಪಲ್ಲಿ ನೋಡಿ ಎಂಜಾಯ್ ಮಾಡುವ. ಪಿಟಿ ವ್ಯಾಲಿಗೆ ಬಂದಿದ್ದೀವಿ ಅಂತ ಗುರ್ತಿಗೆ ಒಂದು ಮ್ಯಾಗ್ನೆಟ್ ಸ್ಟಿಕ್ಕರು. ಗ್ಲೌಸ್ ಆ ಥರದ್ದೊಂದು ಕೇಳಿ ನೋಡ್ಲಣ್ಣ, ಚಿಕ್ಕ ಟೈಪ್ದು ಅಲ್ವಾ. ಇನ್ನೇನು ತಗೋಬೋದು ಅಷ್ಟೇ. ಇನ್ನೇನು ಹೋಗಿ ಪೋಸ್ಟ್ ಹಾಕ್ತೀವಿ, ನಮ್ದೆಲ್ಲ ಸೀದಾ. ಸೊ ನೋಡಿ ಸಿಕ್ಕಾಪಟ್ಟೆ ಏನೇನೋ ಐಟಮ್ಸ್ಗಳೆಲ್ಲ ಇದ್ದಾವೆ. ಬಟ್ ಇವೆಲ್ಲ ನಾವು ಎಲ್ಲಿ ತಗೋತೀವಿ, ಎಲ್ಲೂ ತಗೊಳಕ್ಕೆ ಹೋಗಲ್ಲ, ಸುಮ್ಮನೆ ನೋಡೋದಷ್ಟೇ. ನಾನು ಒಂದಷ್ಟು ಗಿಫ್ಟ್ನ ತೊಗೊಂಡಿದ್ದೀನಿ. ಸೊ ಇದೊಂದು ಸ್ಪಿಟಿ ವ್ಯಾಲಿ ಸ್ಟಿಕ್ಕರು, ಮತ್ತು ಬುದ್ಧ ಅದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಥರದ್ದು ಒಂದಷ್ಟು, ಮತ್ತು ಒಂದಷ್ಟು ಕೀ ಚೈನ್ಸ್ ತೊಗೊಂಡಿದ್ದೀನಿ ಇರಲಿ ಅಂತ ಹೇಳಿ ಸ್ಪಿಟಿ ನೆನಪಿಗೆ. ಕಿತ್ನೋ ಮೇಡಮ್? 950 950 ರೂಪಾಯಿಗೆ ಪರ್ಚೇಸ್ ಆಗಿದೆ. ಓಕೆ ಓಕೆ, ಥ್ಯಾಂಕ್ ಯು. ಗೂಗಲ್ ಪೇ ಕರ್ದು. ಸೊ ತಗೊಂಡು ಇವಾಗ ಇಲ್ಲಿಂದ ಹೊಡೋಣ ಬನ್ನಿ. ಇಲ್ಲಿಗೆ ಬಂದಿರೋ ನೆನಪಿಗೂ ಸಹಿತ ಇಲ್ಲೊಂದು ಸ್ಟಿಕ್ಕರ್ ಹೊಡೆದ್ಬಿಡೋಣ. ನಾವು ಹೆಮ್ಮೆ ಕನ್ನಡಿಗ ಕಿರಣ್ ಇಲ್ಲಿಗೆ ಬಂದಿದ್ದ ಅಂತ ಒಂದು ನೆನಪಿಗೆ ಅಲ್ವಾ. ಸೊ ಈ ಅಂಗಡಿಗೂ ಬಂದಿದ್ದೆ ಅಂತ. ಸೊ ನಮ್ಮವ್ರು ಯಾರು ಬಂತು ಅಂದಾಗ ಇದು ನೋಡಿದ್ರೆ ಒಂದು ಖುಷಿ ಆಗುತ್ತಲ್ವ, ನಮ್ಮ ಹುಡುಗ ಇಲ್ಲಿಗೆ ಬಂದಿದ್ದಾನೆ ಕಣ, ಪರವಾಗಿಲ್ಲ ಅಂತ. ಸೊ ಆ ಉದ್ದೇಶಕ್ಕೆ ಈ ಸ್ಟಿಕ್ಕರ್ಗಳನ್ನ ಹಾಕ್ತಾ ಇರೋದು. ಆಮೇಲೆ ಸುಮಾರು ಜನ ಹೇಳ್ತಾಯಿದ್ರು ನೀವು ಅಲ್ಲೆಲ್ಲ ಹಾಳು ಮಾಡಬೇಡಿ ಅಂತ. ಸೊ ನಾವು ಯಾವುದು ಪಬ್ಲಿಕ್ ಪ್ರಾಪರ್ಟಿ ಮೇಲೆ ಹಾಕ್ತಾಯಿಲ್ಲ, ಪ್ರೈವೇಟ್ ಪ್ರಾಪರ್ಟಿ. ಅದು ವಿತ್ ಅವ್ರ ಕನ್ಸೆಂಟು, ಅವರು ಅಂದಮೇಲೆ ಹಾಕ್ತಾ ಇರೋದು. ಇದೊಂಥರ ಸಂಪ್ರದಾಯ. ಇಲ್ಲಿ ಬರೋರು ತಮ್ಮ ಮಾರ್ಕ್ನ ಇಲ್ಲಿಗೆ ಮಾಡಲಿಕ್ಕೋಸ್ಕರ ಈ ಥರ ಸ್ಟಿಕ್ಕರ್ ಅಂಟಿಸ್ತಾರೆ. ದಯವಿಟ್ಟು ಯಾರೂ ಸಹಿತ ಅನ್ಯತಾ ಭಾವಿಸ್ಬೇಡಿ. ಮತ್ತು ಜೊತೆಗೆ ಈ ಸ್ಟಿಕ್ಕರ್ನೂ ಅಷ್ಟೇ ನಾವು ಮಡಚಿ ಬ್ಯಾಗ್ ಒಳಗಡೆ ಹಾಕ್ತಾಯಿದ್ದೀವಿ, ಸರಿನಾ. ನೋಡಿ ಇದು ಇವನ್ನು ಅಂಗಡಿಗಳು. ಈಗ ನಾವೇನು ಹಾಕ್ತಾ ಇದ್ದೀವೋ ಸ್ಟಿಕ್ಕರ್ಸ್ ಎಲ್ಲ ಅಂಗಡಿಗಳು, ಹೋಟ್ಲುಗಳು ಅವರೇ ಒಂದು ಊರಿನ ಹೆಸರುಗಳನ್ನೆಲ್ಲ ಹಾಕಿರ್ತಾರೆ. ಆ ಥರ ಜಾಗದಲ್ಲಿ ನಾವು ಹಾಕ್ತಾ ಇರೋದು. ಮತ್ತು ಇದು ಹಾಕ್ತಿರೋ ಉದ್ದೇಶ ಏನು ಅಂತಂದರೆ, ನಾವು ಸಹಿತ ಇಲ್ಲಿಗೆ ಬಂದಿದ್ವಿ ಅಂತ. ಎರಡನೇದು, ಇನ್ ಕೇಸ್ ನಾಳೆ ದಿನ ನಮ್ಮವ್ರು ಯಾರು ಕರ್ನಾಟಕದವ್ರು ಬಂದಾಗ ಈ ಅಂಗಡಿಲಿ ಬಂದು ನೋಡಿದಾಗ ಓ ನಮ್ಮ ಹುಡುಗ ಮೊಬೈಲ್ ಬಂದಿದ್ನಾ ಅಂತ ಖುಷಿ ಪಡೋಕ್ಕೆ. ಎರಡನೇ ಉದ್ದೇಶ ಏನು ಅಂತಂದರೆ, ಇಲ್ಲಿ ಅವ್ರಿಗೆ ಒಂದು ಕಮರ್ಷಿಯಲ್ ಒಂದು ಬಿಸ್ನೆಸ್ಗೆ ಒಂದು ಇದೊಂಥರ ಟ್ರೇಡ್ ಅಂತಲೂ ಕೂಡ ಹೇಳ್ಬೋದು. ಹೆಂಗೆ ಅಂತಂದರೆ ಅವ್ರಿಗೆ ಅವರ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಆಗುತ್ತೆ. ಸೊ ಅಂತಂದರೆ ಈಗ ನಾಳೆ ದಿನ ನಾನು ಇಲ್ಲಿ ಬಂದು ತಗೊಂಡೋಗಿದ್ದೀನಿ ಅಂತಂದರೆ ನಾಳೆ ನಮ್ಮ ಕರ್ನಾಟಕದವ್ರು ಯಾರು ಬಂದಾಗ ನಮ್ಮ ಹುಡುಗ ಇಲ್ಲಿ ಪರ್ಚೇಸ್ ಮಾಡಿದ್ದಾನೆ, ನಾವು ಇಲ್ಲಿ ತಗೊಬೋದು ಅನ್ನೋ ಥರ ಇವ್ರಿಗೆ ಅದು ಮಾರ್ಕೆಟಿಂಗ್ ಸಿಗುತ್ತೆ. ಇದರಿಂದ ಯಾವುದೇ ರೀತಿ ಯಾರಿಗೂ ಸಹಿತ ಹಾನಿ ಇಲ್ಲ, ಮತ್ತು ಯಾರಿಗೂ ನಾವು ತೊಂದರೆ ಮಾಡ್ತಾಯಿಲ್ಲ. ಜೊತೆಗೆ ಇನ್ನೊಂದೇನು ಅಂತಂದರೆ, ಇದ್ರ ಸ್ಟಿಕ್ಕರ್ ತೆಗೆದ್ಮೇಲೆ ಈ ಕವರ್ ಬರುತ್ತಲ್ಲ, ಅದನ್ನು ನಾವು ಎಲ್ಲೂ ಎಸಿತಾ ಇಲ್ಲ, ನಮ್ಮ ಬ್ಯಾಗ್ ಒಳಗಡೆ ಹಾಕತ್ತಾ ಇದ್ದೀವಿ. ಒಂದು ಕಡೆ ಡಸ್ಟ್ಬಿನ್ ಸಿಕ್ಕಿದಾಗ ಅದನ್ನು ಡಿಸ್ಪೋಸ್ ಮಾಡ್ತೀವಿ. ನೋಡಿ ಹೆಂಗೆ ನೋಡ್ತಾವ ನನ್ನ. ಬತ್ತೀಯಾ? ಬಾಯ್ಲಿ ಬಾ 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 ಬೇಗ ಬಾ, ಈ ಕಡೆ ಬಾ ಹುಷಾರ, ಅಲ್ಲಿ ಬಾ 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 ನನಗೇನು ಹೋಗು, ಬರಬೇಡ, ಕರೆದ್ರೆ ಬರಬೇಕಪ್ಪ. ಈಗ ಹಾಕಂತ ಇದ್ದೀನಿ. ಸ್ಪಿಟ್ಟಿಗೆ ಬಂದ ನೆನಪಿಗೆ ಇರಲಿ ಒಂದು. ಸೊ ಇದು ಎಷ್ಟು ದಿನದವರೆಗೂ ಇರುತ್ತೋ ಅಷ್ಟು ದಿನದವರೆಗೂ ಇರಲಿ. ಎಲ್ಲ ಕೆಲಸ ಮುಗೀತು. ಈಗ ಏನೇ ಇದ್ರು ಸೀದಾ ಇಕ್ಕಿಮ್ ಆ ಪೋಸ್ಟ್ ಆಫೀಸ್ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಇವಾಗ ಪಯಣನ ಮುಂದುವರ್ಸೋಣ. ಕಾಜಾದಿಂದ ಲಾಂಜಾ ಅನ್ನೋ ಒಂದು ಹಳ್ಳಿಗೆ ಹೋಗ್ತಾ ಇದ್ದೀವಿ. ಲಾಂಜಾ ಅನ್ನೋ ಹಳ್ಳಿ ಏನಪ್ಪ ಅಂತಂದರೆ ಅದೇ
ಈ ಹಿಮಾಚಲ ಪ್ರದೇಶದಲ್ಲಿ ಹೈಟಲ್ಲಿರೋಂಥ ಹಳ್ಳಿ ಅಂತೆ ಅದು. ಸೊ ಫಸ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಇಲ್ಲಿಗೆ ಯಾವುದು ಪೋಸ್ಟ್ ಆಫೀಸ್ ಇದೆಯಲ್ಲ, ಹೈಯೆಸ್ಟ್ ಪೋಸ್ಟ್ ಆಫೀಸು, ಅಲ್ಲಿಗೆ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಯಾಕೆಂತಂದರೆ ಹೈಯೆಸ್ಟ್ ಪೋಸ್ಟ್ ಆಫೀಸು ಕಾಜಾದಿಂದ ಬರೀ 4.25 ಕಿಲೋಮೀಟ್ರನ ಇದೆಯಂತೆ. ಸೊ ಹಾಗಾಗಿ ಅದನ್ನು ಹೋಗ್ಬೇಕಾದ್ರೆ ಹಂಗೆ ಆನ್ ದ ವೇ ಇಟ್ಕೊಂಬಿಡೋಣ ಅಂಥೇಳಿ ಫಸ್ಟು ಇದನ್ನು ಲಾನ್ಸಾನ ಮುಗಿಸ್ಕೊಂಬರೋಣ ಅಂಥೇಳಿ ಲಾನ್ಸಾ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಈ ರೂಟ್ ಯಾವುದಪ್ಪ ಅಂತಂದರೆ ನಿನ್ನೆ ನಾವು ಕೀ ಮೊನಸ್ಟ್ರಿಗೆ ಹೋಗಿದ್ವಲ್ಲ, ಹಳೆ ಬ್ಲಾಗಲ್ಲಿ ನೀವು ನೋಡಿದ್ದೀರಲ್ಲ, ಕೀ ಮೊನಸ್ಟ್ರಿ ಮತ್ತು ಚಿಂಚಾಮ್ ಬ್ರಿಡ್ಜ್ ನೋಡಿದ್ವಲ್ಲ. ಸೊ ಆ ಕಡೆಗೇ ಹೋಗುತ್ತೆ, ಬಟ್ ಮಧ್ಯದಲ್ಲೆಲ್ಲ ರೂಟ್ ಕಟ್ಟಾಗುತ್ತೆ. ಸೊ ಅದನ್ನು ಗೂಗಲ್ ಮ್ಯಾಪಲ್ಲಿ ನೋಡಿಕೊಂಡು ಬರಬೇಕಾದ್ರೆ ಅದು ಎಲ್ಲಿ ಬರುತ್ತೆ ಅಂತ ನಾನು ಹೇಳ್ತೀನಿ. ಅಂತಂದರೆ ಕೀ ಮೊನಸ್ಟ್ರಿ ಮತ್ತು ಚಿಂಚಾಮ್ ಬ್ರಿಡ್ಜ್ಗೆ ಹೋಗುತ್ತೆ. ಸೊ ಈಗ ನಾವು ರೈಟಿಗೆ ತಗೊಂತು ಅಂತಂದರೆ ಆ ಲಾನ್ಸಾ ವಿಲೇಜ್ಗೆ ಹೋಗುತ್ತೆ. ಹೈಯೆಸ್ಟ್ ಟಾಪ್ ಪೀಕಲ್ಲಿ ಇದೆಯಲ್ಲ ವಿಲೇಜು, ಸೊ ಅಲ್ಲಿಗೆ ಹೋಗುತ್ತೆ. ಆ ಹಳ್ಳಿಗೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಸೊ ಹತ್ತಾನೆ ನಿಮಗೆಲ್ಲಿ ನೋಡಿದ್ರು ಹಿಮಗಿಡ್ಡೆ. ಆ್ಯಕ್ಚುಲಿ ಒಂದು ತಿಂಗಳು ಮುಂದೆ ಬಂದಿದ್ದಿದ್ರೆ, ನಾವು ಅಟ್ಲೀಸ್ಟ್ ಒಂದು 20 ದಿನ ಮುಂದೆ ಬಂದಿದ್ದಿದ್ರೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಮಂಜೆ ಇರ್ತಿತ್ತಂತೆ ರೋಡ್ ಸೈಡಲ್ಲೆಲ್ಲನೂ. ಸೊ ಅದು ನಮಗೆ ಮಿಸ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಎಷ್ಟು ಸಿಕ್ತೋ ಅಷ್ಟೇ ನಮ್ಮ ಭಾಗ್ಯ. ಸೊ ಇದು ಕೂಡ ನಮ್ಮೂರಲ್ಲಿ ಸಿಗಲ್ವಲ್ಲ ನೋಡಲಿಕ್ಕೆ ಅಂತ ಅಂದ್ಕೊಂಡು ಇರೋದನ್ನು ನೆನೆಸ್ಕೊಂಡು ಇರುವ ಭಾಗ್ಯವ ನೆನೆದು ಬಾರೆ ನೆಂಬುದನ್ನು ಬಿಡು ಅರುಷಕ್ಕಿದೆ ದಾರಿ ಅನ್ನೋ ಥರ ನಾವೀಗ ಮುಂದಕ್ಕೆ ನಮ್ಮ ಪಯಣನ ಶುರು ಮಾಡಬೇಕಷ್ಟೆ. ಕದಾಗೈತೆ ಅಂತ ಸ್ವರ್ಗ ಥರ ಕಾಣಿಸ್ತಾ ಇದೆ. ಆಹಾಹಾ, ನದಿ, ಹಿಮಗೆಡ್ಡೆ, ಹಿಮ ಪರ್ವತ, ಬಾ ಚಳಿನೂ ಸಿಕ್ಕಾಬಟ್ಟೆ. ಅದರಲ್ಲೂ ಬೈಕಲ್ಲಿ ಬರೋ ಮಜಾ ಇದೆಯಲ್ಲ, ಅಲ್ಟಿಮೇಟು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗೈತೆ. ಅಲ್ಲಿ ನದಿ, ಆ ನದಿ ಹರ್ಕೊಂಬರುತ್ತೆ. ಆ್ಯಕ್ಚುಲಿ ಅದು ಹಿಮ ಕರ್ಗಿ ಬರೋಂಥನೇ ನದಿ. ಸೊ ಬರೀ ಹೋಗೋಣ ಮುಂದಕ್ಕೆ. ಆದರೂ ಯಾವುದೋ ಹೊರದೇಶಕ್ಕೆ ಬಂದಿದ್ದೀನೇನೋ ಅನ್ನೋ ಥರ ಫೀಲ್ ಆಗುತ್ತೆ ಇದೆಲ್ಲ ನೋಡ್ತಾ ಇದ್ರೆ. ಇದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಈ ಶೂಟಿಂಗಲ್ಲಿ ಫಿಲಮ್ ಶೂಟಿಂಗ್ ಮಾಡಬೇಕಾದ್ರೆ, ಅಂದರೆ ಫಿಲಮಲ್ಲಿ ಹಾಡುಗಳು, ರೊಮ್ಯಾಂಟಿಕ್ ಸಾಂಗ್ಗಳು ಬರಬೇಕಾದ್ರೆಲ್ಲ ಬರ್ತಾಯಿತ್ತು ಇದು. ನವಿಲೇ ಪಂಚರಂಗಿ ನವಿಲೇ ಅನ್ಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಈ ಥರ ಒಳ್ಳೊಳ್ಳೆ ಲೊಕೇಶನ್ಗಳು ಬರೋದು. ಆವಾಗ ಅಷ್ಟೇ ಇದನ್ನೆಲ್ಲ ನೋಡ್ತಿದ್ವಿ, ರಿಯಲ್ ಲೈಫಲ್ಲಿ ಎಲ್ಲಿ ನೋಡಿದ್ವಿ. ಸೊ ಇವಾಗ ಇವೆಲ್ಲ ನೋಡೋಂಥ ಅದೃಷ್ಟ ಭಾಗ್ಯ ಎಲ್ಲ ಒಟ್ಟೊಟ್ಟಿಗೆ ನಮಗೆ ಬಂದಂಗೆ ಆಯ್ತು ಅಷ್ಟೇ. ಲಾನ್ಸಾ ವಿಲೇಜ್ಗೆ ಹೋಗೋ ದಾರಿ ಮಧ್ಯದಲ್ಲಿ ನೋಡಿ ಈ ಥರನೂ ಸಿಗುತ್ತೆ, ಆಫ್ ರೋಡು, ಮಸ್ತ್ ಮಜಾ ಬರುತ್ತೆ. ಆದರೆ ಏನಂದರೆ ನಿಮಗೆ ಒಳ್ಳೆ ವಿಂಟರ್ ಸೀಸನಲ್ಲಿ ಬಂದಿದ್ದರೆ ಮಾತ್ರ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಮಂಜಿರ್ತಿತ್ತು. ಇಲ್ಲೇನು ಹೋಗೋಕ್ಕಾಯ್ತಾಯ್ತು ಅವಾಗ. ಯಪ್ಪ ಹೊಸಿ ಬಿಡಬೇಕಾಗದ, ಮಂಜಿದ್ದಿದ್ದರೆ ಸಿಕ್ಕಾಪಟ್ಟೆ ಬಿಡಬೇಕಾಗದು. ಸದ್ಯಕ್ಕೆ ಅದೊಂದು ಸ್ವಲ್ಪ ಅವಾಯ್ಡ್ ಆಗಿದೆ ನಮಗೆ. ಬಟ್ ಆದರೂ ಒಂದು ಕಡೆ ಫೀಲ್ ಇದೆ, ಇಲ್ಲ ಇರಬೇಕಿತ್ತು, ರೋಡ್ ಫುಲ್ಲು ಮಂಜಿರಬೇಕಿತ್ತು, ನಾವು ಅದ್ರಲ್ಲಿ ನುಗ್ಗಿಸ್ಕೊಂಡು ಹೋಗ್ಬೇಕಿತ್ತು, ಬಿದ್ದರೂ ಪರವಾಗಿಲ್ಲ ಅಂತ ಫೀಲ್ ಆಗುತ್ತೆ. ಬಟ್ ಎನಿವೇ ಬಯಸ್ದಂಗೆ ಬಾಳು. ಸೊ ನಾವು ಹೆಂಗೆ ಬಯಸ್ಕೊಬಂದ್ವೋ ಹಂಗೆ ಸಿಕ್ಕಿದೆ, ಟೆನ್ಷನ್ ಏನಿಲ್ಲ. ಸೊ ಈಗ ಅಟ್ಲೀಸ್ಟು ನಾವು ಈ ರೋಡು, ಈ ರೂಟು, ಈ ಪ್ರಕೃತಿ ಸೌಂದರ್ಯನ ಒಂದು ಸಲ ನೋಡಿದರೆ ಜೀವನದಲ್ಲಿ ನಾವು ಒಂದು ಸಲ ಇವೆಲ್ಲ ನೋಡಿದ್ದೀವಿ ಅನ್ನೋ ಫೀಲ್ ಸಿಗುತ್ತೆ ಅಲ್ವಾ. ಸೊ ನೋಡಿ ಇಲ್ಲಿ ಮಂಜುಗೆಡ್ಡೆಗಳು, ಇಲ್ಲಿ ಮಂಜುಗಡ್ಡೆ ಮೇಲೆ ಬಿಡ್ತಾ ಇದ್ದೀನಿ ನನ್ನ ಗಾಡಿನ. ನಮ್ಮ ಮಾದೇಶ ನಿಜ ಎಕ್ಸ್ಪಲ್ಸು ಸಖತ್ತು ಮಾತ್ರ, ಸುಮ್ಮನೆ ಹೇಳೋದಲ್ಲ. ಅದು ನನ್ನಂಥ ಸಣ್ಣ ಇರೋನಿಗೆ ಅಲ್ಟಿಮೇಟ್ ಗಾಡಿ ಇದು. ಸುಮಾರು ಜನ ಕೇಳ್ತಾ ಇರ್ತಾರೆ ಹೆಂಗೆ ಬ್ರೋ ಇದು ಗಾಡಿ ಅಂತ. ಅದ್ಭುತವಾಗಿದೆ, ಟೆನ್ಷನ್ನೇ ಇಲ್ಲ. ನೀವು ನನ್ನ ಥರ ಸಣ್ಣ ಇದ್ದು ಡಬಲ್ಸ್ ಏನು ಜಾಸ್ತಿ ಹೊಡೆಯೋಲ್ಲ, ನಾವು ಸಿಂಗಲ್ಲೇ ಹೊಡೆಯೋದು ಅನ್ನೋದಾದರೆ ಆಫ್ ರೋಡ್ಗೂ ಸರಿ, ಹೈವೇಗೂ ಸರಿ, ಎಲ್ಲದಕ್ಕೂ ಓಕೆ ಇದು. ರಾಶಿಗಟ್ಟಲೆ ಹಿಮ ಇಲ್ಲಿ ಫುಲ್ಲು ರೋಡ್ ಉದ್ದಕ್ಕೂ. ಒಳ್ಳೆ ಸೀಸನ್ಗೆ ಬಂದಿದ್ರೆ ಇಲ್ಲೆಲ್ಲ ಇರ್ತಿತ್ತು, ರೋಡ್ ಕ್ಲಿಯರ್ ಇರ್ತಿತ್ತು, ಆ ಕಡೆ ಈ ಕಡೆ ಎಲ್ಲ ಕಡೆ ಇರ್ತಿತ್ತು. ನೋಡಿ ಇಷ್ಟಿದ್ರೂ ಸಾಕಲ್ವಾ. ಯಾ ಪಾಪ ಏನು ಮಜಾ ಅಲ್ವಾ ಇದು. ಸೊ ನಿಲ್ಸೋಣ, ಇಲ್ಲಿ ನಿಲ್ಸೋಣ. ನೋಡಿ ಗಟ್ಟಿ ಆಗಿಬಿಟ್ಟೈತೆ ನೋಡಿ. ಹಿಂಗೆ ತೆಗೆದ್ರೆ ಬರುತ್ತೆ ರವೆ ಥರ. ಬಟ್ ಆದರೆ ಫುಲ್ಲು ಹೀಗೆಲ್ಲ ಕರಗ್ತಾ ಇದೆ, ಬಿಸಿಗಾಲ ಅಲ್ವಾ. ಸೊ ಬಿಸಿಲು ಹೊಡಿತಾ ಇರೋದಕ್ಕೆ ಲೈಟಾಗಿ ಕರಗುತ್ತೆ, ಮಿಣ ಅನ್ನತ್ತೆ ನೋಡಿ ಅಲ್ವಾ. ಈಗ ಆ್ಯಕ್ಚುಲಿ ಕರಗ್ತಾ ಇದೆ, ನೀರು ಆಗ್ತಾ ಇದೆ ಸ್ವಲ್ಪ. ಇನ್ನೊಂದು ಸ್ವಲ್ಪ ದಿನಕ್ಕೆ ಫುಲ್ಲೆಲ್ಲ ಕರ್ಗೋಗ್ಬಿಡುತ್ತೆ. ಇನ್ನೂ ಹಬ್ಬ ಇಲ್ಲಿ ಮಜಾ ಆಗಯ ಅಂತಾರಲ್ಲ ಹಂಗೆ.
ದೇವರೇ ನೀನು ಇರೋ ವಿಳಾಸವು ಬೇಕು. ಅವೆಲ್ಲ ಇದು ಇದು ಬರ್ತಾವ ನೋಡು. ಹಾಂ 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 ಹಿಮಜಿಂಕೆ. ಓಹೋ, ವಿಳಾಸವು ಬೇಕಾಗಿದೆ. ಏನು ಅನ್ಯಾಯ ಆಗಿದೆ? ಏನೂ ಅನ್ಯಾಯ ಆಗಿಲ್ಲ. ದೇವರು ಚೆನ್ನಾಗೇ ಕೊಡ್ತಾನೆ, ಬಯಸ್ದಂಗೆ ಭಾಳ ಕೊಡ್ತಾನೆ. ನಾವು ಹೆಂಗೆ ನೆನ್ಸ್ಕೊಂತೀವೋ, ಒಬ್ಬರಿಗೆ ಕೇಡು ಕೆಟ್ಟಣ್ಣ ಬಯಸ್ದೆ ನಮ್ಮಷ್ಟಕ್ಕೆ ನಮ್ಮ ಜೀವನನ ಮುಂದುವರ್ಸ್ಕೊಂಡು ಹೋದರೆ ದೇವರು ರಾಜನ ಥರ ನಮ್ಮನ್ನು ಇಡ್ತಾನೆ. ಸೊ ಇದು ನನ್ನ ಓನ್ ಅನುಭವ. ಸೊ ಥ್ಯಾಂಕ್ ಯು ಗಾಡ್, ಸಲ್ಯೂಟ್. ಮತ್ತು ನನ್ನ ಕಣ್ಣಿಗೆ ಕಾಣಂಥ ನಿಜವಾದ ದೇವರುಗಳು ನನ್ನ KKF ದೇವರುಗಳು. ಸೊ ಅವರು ಕೊಟ್ಟಂಥ ಪ್ರೋತ್ಸಾಹ, ನಾನು ಖುಷಿಯಾಗಿ ಇರೋಕ್ಕೆ, ನಾನು ಇಷ್ಟ ಬಂದಂಗೆ ಇರೋಕ್ಕೆ ಸಾಧ್ಯ ಆಗಿದ್ದು ಅವರಿಂದನೇ. ಸೊ ನಾನು ಎಲ್ಲೋದ್ರೂ ಬಿಡಲ್ಲ ಅದನ್ನು. ನನ್ನ KKF ನನ್ನ ಹೆಮ್ಮೆ. ನನ್ನ KKFಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಓಹೋ ಪುಣ್ಯಾತ್ಮರ, ಎಲ್ಲೆಲ್ಲಿ ಬಂದು ಮನೆ ಕಟ್ಕೊಂಡು ಹೆಂಗೆಲ್ಲ ಜೀವನ ಮಾಡ್ತಿದ್ದೀರಾ ನೀವು. ಅಪ್ಪ ಗ್ರೇಟು ನಿಜವಾಗ್ಲೂ ನೀವೆಲ್ಲ. ನೋಡಿ ಇಷ್ಟು ದೂರದಲ್ಲಿ ಬಂದು ಇಲ್ಲಿ ಮನೆ ಕಟ್ಕೊಂಡು ಜೀವನ ಮಾಡ್ತವ್ರಲ್ಲ. ಮಾತ್ರ ನಾನು ನೋಡ್ದಂಗೆ ಇಲ್ಲಿ ಯಾರೂ ಬೈಕ್ ಯೂಸೇ ಮಾಡಲ್ಲ. ಯಾಕಂದರೆ ಬೈಕ್ ಯೂಸ್ ಆಗಲ್ಲ ಅವರಿಗೆ. ಒಳ್ಳೆ ಹಿಮಗಾಲದಲ್ಲಿ ಏನು ಯೂಸ್ ಆಗುತ್ತೆ, ಅದು ಚಳಿಗಾಲಕ್ಕಂತೂ ಆಗೋದೇ ಇಲ್ಲ. ಅದಕ್ಕೆ ಎಲ್ಲ ಕಾರೇ ಪ್ರಿಫರ್ ಮಾಡ್ತಾರೆ. ನಾನು ನೋಡಿರೋಂಗೆ ಬೇಕಾದ್ರೆ ನಡ್ಕೊಂಡು ಹೋಗ್ಬಿಡ್ತಾರೆ. ಬೈಕಲ್ಲಂತೂ ಯಾರೂ ತಿರುಗಾಡಲ್ಲ. ನಮ್ಮ ಬೈಕಲ್ಲಿ ನೋಡ್ತು ಅಂತಂದರೆ ಆಶ್ಚರ್ಯ ಪಡ್ತಿರ್ತಾರೆ. ಬೈಕಲ್ಲಿ ಬಂದರೆ ಅಷ್ಟು ದೂರದಿಂದ ಪರವಾಗಿಲ್ಲ, ಗ್ರೇಟ್ ಅಂತೆಲ್ಲ ಮಾತಾಡ್ತಾರೆ. ಅದೊಂದು ಖುಷಿ ಆಗುತ್ತೆ ಮೂಮೆಂಟು. ಸೊ ಈಗ ನೋಡಿ ಇನ್ನೂ ಹೋಯ್ತಾ ಈ ಟೈಮಲ್ಲೇ ಹಿಂಗೆ ಅಂದರೆ ಒಳ್ಳೆ ಚಳಿಗಾಲ. ಆ ಟೈಮಲ್ಲಿ ಹೆಂಗಿರೋದಲ್ವ ಇಲ್ಲಿ. ಸೊ ಇಲ್ಲಿ ನೋಡಿ ಇವರು ನೀರು ಹಿಡ್ಕೊತಾ ಇದ್ದಾರೆ. ನೀರನ್ನು ಹೆಂಗೆ ಹಿಡ್ಕೊತಾ ಇದ್ದಾರೆ ಅಂತಂದರೆ, ಮಾಮೂಲಿ ಮಂಜುಗೆಡ್ಡೆ ಕರಗಿ ಬರುತ್ತಲ್ಲ ನೀರು, ಅದನ್ನೇ ಉಪಯೋಗಿಸ್ಕೊಂಡು ಅವರ ಕುಡಿಯೋ ನೀರಾಗಿ ಕನ್ವರ್ಟ್ ಮಾಡ್ಕೊತಾ ಇದ್ದಾರೆ. ಇದು ಆರಾಮಾಗಿ ಬಂದ್ಬಿಡುತ್ತೆ, ಟೆನ್ಷನ್ ಇಲ್ಲ. ಥ್ಯಾಂಕ್ ಯು ಭಯ್ಯ. ಇಲ್ಲಿ ನೋಡಿ ನಾಯಿ ಎಷ್ಟು ರೋಮ ಇಟ್ಕೊಂಡು ಹೆಂಗೆ ಕಾಣಿಸ್ತೈತೆ. ಒಳ್ಳೆ ಕರಡಿ ಕಾಣಿಸ್ತೈತೆ ನನಗೆ. ಬಂದ್ವಿ ಲಾಂಜಾ ವಿಲೇಜು. ಸೊ ನೋಡಿ ಈ ಕಡೆನೇ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಲಾಂಜಾ ವಿಲೇಜು. ಇಲ್ಲೂ ಸಿಕ್ಕಾಪಟ್ಟೆ ಹೋಮ್ ಸ್ಟೇ, ಕಾಫಿ, ಹಾಳು ಮೂಳು ಎಲ್ಲ ಸಿಗ್ತವೆ. ಇಂಥದ್ದು ಇಲ್ಲ ಅಂತ ಹೇಳೋಂಗಿಲ್ಲ. ಇಲ್ಲಿ ಬಂದು ನೀವು ಹಾಲ್ಟ್ ಆಗ್ಬೋದು. ಒಟ್ಟಿನಲ್ಲಿ ಎಲ್ಲ ಕಡೆನೂ ಹೋಮ್ ಸ್ಟೇಸ್ ಇದ್ದಾವೆ. ಊಟ ತಿಂಡಿಗೆ ತೊಂದರೆ ಇಲ್ಲ, ಊಟ ತಿಂಡಿ ಸಿಗುತ್ತೆ. ಏನು ಅಂದರೆ ದುಡ್ಡೊಂದು ಇಟ್ಕೊಂಡಿರ್ಬೇಕು ಅಷ್ಟೇ. ನೀವು ಮಾತಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಚಳಿ ಬೀಸ್ತೈತೆ. ನೋಡಿ ಒಂದು ಬೈಕ್ನ ನೋಡೋಕ್ಕೆ ಸಾಧ್ಯ ಇಲ್ಲ ನೀವು. ಎಲ್ಲರ ಹತ್ರ ಕಾರೇನೆ. ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟದಾದರೂ ಕಾರ್ ಇಟ್ಕೊಂಡಿರ್ತಾರೆ ಪಾಪ. ಬಂದ್ವಿ ನೋಡಿ, ಅಲ್ಲಿ ಬುದ್ಧ ಸ್ಟ್ಯಾಚು ಇದೆಯಲ್ಲ, ಅದೇ ಅನ್ಕೋತೀನಿ ನಮ್ಮ ಲಾಸ್ಟ್ ಪಾಯಿಂಟು. ಬನ್ನಿ ಹೋಗೋಣ. ಇಲ್ಲೊಂದು ಸ್ವಲ್ಪ ನೋಡ್ಕೊಂಡು ಹುಷಾರಾಗೇ ಬರಬೇಕು. ಓಹೋ ರೋಡು ತಮಾಷೆನೇ ಅಲ್ಲ. ನೋಡಿ ಹೋಮ್ ಸ್ಟೇಗಳು ಅಲ್ಲಲ್ಲೂ ಹೋಮ್ ಸ್ಟೇಗಳಿದ್ದಾವೆ, ಟೆನ್ಷನ್ ಇಲ್ಲ. ಸೊ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಮೇ ಬಿ ನಡ್ಕೊಂಡು ಹೋಗ್ಬೇಕು ಅನಿಸುತ್ತೆ. ಇಲ್ಲಿ ನಿಲ್ಲಿಸ್ಬೇಕಲ್ವಾ? ಹಾಂ ಬನ್ನಿ. ಸೊ ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ಬೇಕು. ಅಣ್ಣ ಇಲ್ಲ, ಮೇಲೆ ಹೋಗ್ಬೋದು ಆ್ಯಕ್ಚುಲಿ. ಈ ರೋಡಲ್ಲ ಹೋಗ್ಬೋದು. ಹೋಣ ಹಾಂ ಬನ್ನಿ, ಸಾಕು. ಪಾಯಿಂಟ್ ಇದೆ ತಾನೆ. ನೋಡಿ ನಂದು ಸ್ಟ್ಯಾಂಡ್ ಹಾಕ್ಸಿದ್ಮೇಲೆ ನೆಮ್ಮದಿ ಆಯಿತು. ಘಟ್ಟ ಆರಾಮಾಗಿ ನಿಲ್ಲಿಸ್ಬಿಟ್ಟು ಹೋಗ್ಬೋದು ಇವಾಗ. ಸಿಕ್ಕಾಪಟ್ಟೆ ಚಳಿ ಅಲ್ವ ಇಲ್ಲಿ? ಹ್ಞೂ ಹೊಡಿತಿಲ್ವಾ ನಿಮಗೆ? ನಂಗೆ ಹೊಡಿತೈತೆ. ನಂಗೆ ಗ್ಲೌಸ್ ಒಳಗಡೆನೇ ಹೋಯ್ತೈತೆ ಇದರಲ್ಲಿ. ಇದು ಸ್ವಲ್ಪ ಸ್ಟ್ರಾಂಗೆಸ್ಟ್ ಇಲ್ಲ ಇದು, ಹಂಗಾಗಿ. ಸೊ ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ. ಆ್ಯಕ್ಚುಲಿ ಆ ರೂಟಲ್ಲೂ ಬರ್ಬೋದು, ಬಟ್ ನಾವು ಈ ರೂಟಲ್ಲಿ ವಿಲೇಜ್ ಒಳಗಡೆಗೆ ಬಂದು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ಗಾಡಿನ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಆರಾಮಾಗಿ ಮೇಲೆ ಹತ್ತಾ ಇದ್ದೀವಿ. ಬನ್ನಿ ನೋಡಲ್ಲಿ ಕಾಣಿಸ್ತಾ ಇದೆ ನೋಡಿ ಬುದ್ಧ ಸ್ಟ್ಯಾಚು, ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ನೋಡಿ ಇಲ್ಲಿ ಕಾಣಿಸ್ತೈತಾ? ನೋಡಿ ಹುಂಡಿಗೂ ಕೇಸರಿ ಬಿಳಿ ಹಸಿರು ಹಾಕಿದರೆ ಇಂಡಿಯಾದ ಮಾರ್ಕು. ಆಲ್ಟಿಟ್ಯೂಡ್ ಬಂದ್ಬಿಟ್ಟು 14,300 ಅಡಿ ಮೇಲಿದೆ ಇದು.
ಓ ಶಂಕರ, ಜೈ ಬುದ್ಧ, ನಮಸ್ಕಾರ. ಒಳ್ಳೇದು ಮಾಡಪ್ಪ ದೇವ್ರೆ, ಎಲ್ಲರಿಗೂ ಒಳ್ಳೇದು ಮಾಡು. ಹೋ ಸಖತ್ ಸಖತ್. ಲಾಂಗ್ಜಾ ಹಳ್ಳಿ. ಲಾಂಗ್ಜಾ ಹಳ್ಳಿಯು ಭಾರತದ ಅತ್ಯಂತ ಭವ್ಯವಾದ ಕಣಿವೆಗಳಲ್ಲಿ ಒಂದಾದ ಹಿಮಾಚಲ ಪ್ರದೇಶ ರಾಜ್ಯದ ಸ್ಪಿತಿ ಕಣಿಯಲ್ಲಿರುವ ಸುಂದರವಾದ ತಾಣವಾಗಿದೆ. ಈ ಸುಂದರ ಗ್ರಾಮವು ಪ್ರಾಚೀನ ಬೌದ್ಧ ಮಠಗಳು ಮತ್ತು ಇತಿಹಾಸ ಪೂರ್ವ ಯುಗದ ಕಟ್ಟಡಗಳಿಂದ ಆಶೀರ್ವದಿಸಲ್ಪಟ್ಟಿದೆ. ಈ ಲಾಂಗ್ಜಾ ಗ್ರಾಮವು ಹಸಿರು ಹುಲ್ಲುಗಾವಲುಗಳು, ಹಿಮದಿಂದ ಆವೃತವಾದ ಪರ್ವತಗಳು ಮತ್ತು ಬಂಜರು ಭೂಮಿ ಪ್ರದೇಶಗಳಿಂದ ಆವೃತವಾಗಿದ್ದು, ಈ ಸ್ಥಳಕ್ಕೆ ಭೇಟಿ ನೀಡೋ ಪ್ರತಿಯೊಬ್ಬ ವ್ಯಕ್ತಿಯನ್ನ ಕೂಡ ಮೂಕ ವಿಸ್ಮಿತರನ್ನಾಗಿ ಮಾಡುತ್ತೆ. ಸ್ಪಿತಿ ಕಣಿವೆಗೆ ಅಂತ ಬಂದವರಿಗೆ ಈ ಜಾಗ ಕಡ್ಡಾಯವಾಗಿ ವೀಕ್ಷಣೆ ಮಾಡಬೇಕಾದಂಥ ಸ್ಥಳವಾಗಿರುತ್ತೆ. ಹಾಗಿದ್ರೆ ಈ ಗ್ರಾಮದಲ್ಲಿ ಅಂಥದ್ದೇನಿದೆ ಅಂತ ನಾವೀಗ ತಿಳಿಯೋಣ ಬನ್ನಿ. ಲಾಂಗ್ಜಾ ಗ್ರಾಮವು ಸಮುದ್ರ ಮಟ್ಟಕ್ಕಿಂತ 4400 ಮೀಟರ್ ಎತ್ತರದಲ್ಲಿದ್ದು, ಈ ಹಳ್ಳಿಯನ್ನ ಲಾಂಗ್ಜಾ ಯೋಗ್ಮಾ ಅಂದರೆ ಕೆಳಗಿನ ಲಾಂಗ್ಜಾ ಮತ್ತು ಲಾಂಗ್ಜ್ಮಾ ಗಾಂಗ್ಮಾ ಅಂದರೆ ಮೇಲಿನ ಲಾಂಗ್ಜಾ ಅಂತ ವಿಭಜಿಸಲಿದ್ದು, ಸರಿಸುಮಾರು 137 ಜನರ ಜನಸಂಖ್ಯೆಯನ್ನ ಈ ಊರು ಹೊಂದಿದೆ. ನೋಡಿ, ಬರೇ 137 ಜನ ವಾಸ ಮಾಡುವಂಥ ಒಂದು ಪುಟ್ಟ ಊರಿದು. ನಮ್ಮೂರಲ್ಲಿ ಒಂದೇ ಒಂದು ಬೀದಿನಲ್ಲಿ ಕೂಡ ಇದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇರ್ತಾರೆ. ಹಿಮಾಚಲ ಪ್ರದೇಶದ ಸುಮಾರು ಹಳ್ಳಿಗಳಲ್ಲಿ ಹೀಗೇನೆ. ಅಲ್ಲಿನ ಹಳ್ಳಿಗಳಲ್ಲಿ ಜನಸಂಖ್ಯೆ ತೀರಾ ಕಡಿಮೆ ಇರುತ್ತೆ. ನಮ್ಗಳಿಗೆ ಅದು ಹೊಸದನ್ಸ್ಬೋದು, ಆದರೆ ಅವ್ರಿಗೆ ಅದು ಅಭ್ಯಾಸ ಆಗೋಗಿರುತ್ತೆ. ಇನ್ನು ಇಲ್ಲಿನ ಹೆಚ್ಚಿನ ಜನರು ತಮ್ಮ ಜೀವನೋಪಾಯಕ್ಕಾಗಿ ಕೃಷಿ ಮತ್ತು ವ್ಯಾಪಾರವನ್ನ ಅವಲಂಬಿಸಿರ್ತಾರೆ. ವಿಧ ವಿಧವಾದ ಶಾಲುಗಳು, ರತ್ನಗಂಬಳಿಗಳು ಮುಂತಾದ ಕರಕುಶಲ ವಸ್ತುಗಳ ಉತ್ಪಾದನೆಯನ್ನ ಇಲ್ಲಿಯ ಜನರು ಮಾಡೋದನ್ನ ಸಾಮಾನ್ಯವಾಗಿ ಕಾಣಬಹುದಾಗಿರುತ್ತೆ. ಇನ್ನು ಈ ಗ್ರಾಮದ ವಿಶೇಷತೆ ಏನಪ್ಪಾ ಅಂದ್ರೆ, ಇಲ್ಲಿ ಹಿಮಾಚಲದ ಕೆಲವು ವಿಶಿಷ್ಟವಾದ, ಸಾಮಾನ್ಯವಾಗಿ ಕಣ್ಣಿಗೆ ಸಿಗದ ಹಿಮಚಿರತೆ, ಹಿಮಕರಡಿ ಮತ್ತು ಹಿಮ ಸಾರಂಗಗಳು ಸಹ ನಮಗೆ ಕಾಣಸಿಗುತ್ತಂತೆ. ಆದರೆ ಅದಕ್ಕೆಲ್ಲ ಅದೃಷ್ಟ ಮಾಡಿರ್ಬೇಕಷ್ಟೆ. ಈ ಹಿಮಾಚಲ ಪ್ರದೇಶದ ಲಾಂಗ್ಜಾ ಗ್ರಾಮವು ವಿಶಿಷ್ಟವಾಗಿ ಸ್ಥಾಪಿಸಲ್ಪಟ್ಟ ಬುದ್ಧನ ಪ್ರತಿಮೆಯಿಂದ ಮತ್ತು ಕಣಿವೆಯ ಮೇಲಿರುವ ಪುರಾತನ ಬೌದ್ಧ ಮಠಗಳು ಮತ್ತು ಇಲ್ಲಿನ ಮಣ್ಣಿನ ಮನೆಗಳು ಪ್ರವಾಸಿಗರ ತನುಮನವನ್ನು ಸೆಳೆಯೋದರಲ್ಲಿ ಯಶಸ್ವಿಯಾಗುತ್ತಿವೆ. ಆದರೆ ಚಳಿಗಾಲದಲ್ಲಿ ಲಾಂಗ್ಜಾ ಗ್ರಾಮದಲ್ಲಿನ ಜನಜೀವನ ಅಷ್ಟು ಸುಲಭವಲ್ಲ. ತಾಪಮಾನವು 0ಕ್ಕಿಂತ ಕಡಿಮೆ ಇರೋದ್ರಿಂದ ಹಳ್ಳಿಯು ನಾಗರಿಕತೆಯಿಂದ ಕೊಂಚ ದೂರ ಉಳಿಯುತ್ತೆ. ಇದರಿಂದಾಗಿ ಹಳ್ಳಿಗರು ತಮ್ಮ ದಿನನಿತ್ಯದ ಕೆಲಸವನ್ನು ಮುಂದುವರಿಸೋಕೆ ಬಹಳ ಕಷ್ಟವಾಗುತ್ತೆ. ಆದರೆ ಬೇಸಿಗೆ ಸಮೀಪಿಸಿದ ತಕ್ಷಣ ಹಿಮ ಕ್ಷೇತ್ರಗಳು ಹಸಿರು ಹುಲ್ಲುಗಾವಲುಗಳಾಗಿ ರೂಪಾಂತರಗೊಂಡು ಕೆಲವು ಅದೃಷ್ಟವಂತ ಪ್ರಯಾಣಿಕರಿಗೆ ಮಾತ್ರ ಲಾಂಗ್ಜಾದ ಈ ವೈಭವದ ದೃಶ್ಯ ದರ್ಶನವಾಗುತ್ತೆ. ನನ್ನ ವೈಯಕ್ತಿಕ ಅನುಭವದ ಪ್ರಕಾರ ನಿಮ್ಮ ಮುಂದಿನ ಜೀವನದಲ್ಲಿ ಸ್ಪಿತಿಗೆ ಅಂತೇಳಿ ಒಂದು ಟ್ರಿಪ್ನ ಆರ್ಗನೈಸ್ ಮಾಡೋದಾದ್ರೆ ಕಡ್ಡಾಯವಾಗಿ ಕಾಜಾದಿಂದ ತೀರಾ ಹತ್ತಿರದಲ್ಲಿರ್ತಕ್ಕಂಥ ಈ ಲಾಂಗ್ಜಾ ಗ್ರಾಮಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸೊ ಲಾಸ್ಟ್ ವಿಲೇಜಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಕೆಫೆ. ಸೊ ಇಲ್ಲೂ ಕೂಡ ನಮ್ಮ ಸ್ಟಿಕ್ಕರ್ನ ಅಂಟಿಸ್ಬಿಟ್ಟು ಇಲ್ಲಿಂದ ಹೋಗೋಣ ಬನ್ನಿ. ನಮ್ಮ ಸ್ಟಿಕ್ಕರ್ನ ಎಲ್ಲಿ ಅಂಟಿಸುವ ಅಂದರೆ ಎಲ್ಲಿ ಅಂಟಿಸೋಣ ಈ ಜಾಗದಲ್ಲಿ ಅಂಟಿಸೋಣ. ಓಕೆ, ಡನ್. ಓಕೆ, ನಮ್ಮದು ಫಿಕ್ಸ್ ಆಯಿತು. ಸೊ ಬನ್ನಿ ಹೋಗೋಣ. ನಾನು ಬರ್ತಾ ವ್ಲಾಗಲ್ಲಿ ಇದನ್ನೇ ಹೈಯೆಸ್ಟ್ ವಿಲೇಜ್ ಅಂತ ಹೇಳ್ಬಿಟ್ಟಿದ್ದೀನಿ, ಕ್ಷಮಿಸ್ಕೊಂಬಿಡಿ. ಇದು ಹೈಯೆಸ್ಟ್ ವಿಲೇಜ್ ಅಲ್ಲ, ಇದು ಲಾಂಜಾ ಅಂತ ಅಷ್ಟೇ. ಬುದ್ಧ ಸ್ಟ್ಯಾಚು ಇರೋಂಥ ಲಾಂಜಾ ಊರು. ನಾ ಈಗ ನೆಕ್ಸ್ಟು ಹಿಕ್ಕಿಮ್ಗೆ ಹೋಗಿ ಅದಾದಮೇಲೆ ಪೋಸ್ಟ್ ಆಫೀಸ್ ಮುಗಿಸ್ಕೊಂಡು ಅದಾದಮೇಲೆ ಹೈಯೆಸ್ಟ್ ವಿಲೇಜ್ಗೆ ಹೋಗೋದು. ಸೊ ಬನ್ನಿ ಈಗ ಹೊರಡುವ.